ರಾತ್ರಿ ಹೋಗಿದ್ರಲ್ಲ, ಏನಾಯ್ತು ಕೆಲಸ? ಮೆತ್ತಗೆ ಮಾತಾಡು. ಅಮ್ಮ ಕೇಳಿಸ್ಕೊಂಡಾರು. ಎದ್ರ? ಇಲ್ಲ. ಅಪ್ಪ? ರಾತ್ರಿ 3 ಗಂಟೆ ಆಗಿತ್ತು ಅವ್ರು ಮಲಗಿದಾಗ. ಧ್ಯಾನ ಮಾಡ್ತಾ ಕೂತಿದ್ರು. ಅಪ್ಪ ಯಾಕೆ ಹೀಗೆ ಮಾಡ್ತಾರೆ? ಮಾತಾಡೋದನ್ನೇ ಬಿಟ್ಬಿಟ್ಟಿದಾರಲ್ಲ. ಏನ್ ಮಾಡೋದಕ್ಕಾಗತ್ತೆ? ನಾವು ಅವ್ರಿಗೆ ಹೇಳೋದಕ್ಕಾಗತ್ತಾ? ಅದಿರ್ಲಿ ಬಿಡಿ. ಜಾಜಿ ಮತ್ತೆ ಬಂಗಾರಿ ಸಿಕ್ಕಿದ್ರ? ಏನ್ ನಡೀತು ಅಲ್ಲಿ? ಯಾಕ್ರಿ ಸುಮ್ಮನಾದ್ರಿ? ಮಾತಾಡಿ. ಅದಕ್ಕೇನು ಅವಸರ? ಹೇಳ್ತೀನಿರು. ನಿನ್ನೆ ರಾತ್ರಿ ಹೋದವರು ಎಷ್ಟೊತ್ತಿಗೆ ಬಂದ್ರಿ ನೀವು? ನೀವು ಬರೋ ಅಷ್ಟೊತ್ತಿಗೆ ನನ್ನ ಕಣ್ಣಿಗೆ ನಿದ್ದೆ ಹತ್ತಿತ್ತು ಅನ್ಸುತ್ತೆ. ಬರೋ ತಡ ಆಗಿತ್ತು. ಚಪಾತಿ ಡಬ್ಬಿ ಅಲ್ಲೇ ಇಟ್ಟು ಇಬ್ರಿಗೂ ಹೊದಿಕೆ ಹೊದಿಸಿ ಬಂದೆ. ಚಳಿಲಿ ನಡುಗ್ತಾ ಮಲಗಿದ್ರು. ಅವರನ್ನ ಆ ಸ್ಥಿತಿಲಿ ನೋಡಿ ಕರಳು ಕಿತ್ತು ಬಂತು ಲಲಿತಾ. ಅಪ್ಪಿ ತಪ್ಪಿನೂ ಅಮ್ಮನಿಗೆ ವಿಷಯ ಗೊತ್ತಾಗಬಾರ್ದು. ನಾನೇ ಹೋಗಿ ಅದನ್ನೆಲ್ಲ ಅಲ್ಲಿ ಕೊಟ್ಟು ಬಂದೆ ಅನ್ನೋದಂತೂ ಗೊತ್ತಾಗ್ಲೇಬಾರ್ದು. ಹಾಗೊಂದು ವೇಳೆ ಗೊತ್ತಾದ್ರೆ ಅಮ್ಮ ಅಲ್ಲಿಗೆ ಹೋಗಿ ಅದನ್ನೆಲ್ಲ ಕಿತ್ಕೊಂಡ್ಬಂದ್ಬಿಡ್ತಾರಷ್ಟೇ. ನನಗಷ್ಟು ಗೊತ್ತಾಗೋದಿಲ್ವೇನ್ರಿ? ನಮ್ಮ ಜಾಜಿ ಬಂಗಾರಿ ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ರು. ನಮ್ಮ ಕೈಲಿ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಅಮ್ಮನವರೇ ಇದಕ್ಕೊಂದು ದಾರಿ ತೋರಿಸ್ಬೇಕು. ಅಮ್ಮನವರ ಆಶ್ರಯದಲ್ಲಿದ್ದಾರೆ, ಅವರೇ ದಾರಿ ತೋರಿಸ್ತಾರೆ ಬಿಡು. ಅಷ್ಟಾದ್ರೆ ಸಾಕು ರೀ. ಬೆಳಿಗ್ಗೆಯಿಂದ ಏನು ಕೆಲಸ ಮಾಡೋದಕ್ಕೂ ಮನಸ್ಸೇ ಇಲ್ಲ. ಮುಂದ್ಗಡೆ ಬಾಗಿಲು ಕೂಡ ತೆಗ್ದಿಲ್ಲ ನಾನು. ಮಡಿ ಆದಮೇಲೆ ಅಮ್ಮನವ್ರಿಗೆ ಒಂದು ದೀಪ ಕೂಡ ಅಂಟಿಸಿಲ್ಲ ನಾನು. ಅಷ್ಟು ಯೋಚನೆ ಮಾಡಬೇಡ ಲಲಿತಾ, ಎಲ್ಲ ಸರಿ ಹೋಗುತ್ತೆ. ಬೆಳಕು ಹರಿದು ಇಷ್ಟೊತ್ತಾದರೂ ನಿನ್ನ ಮನೆ ಬಾಗಿಲು ತೆಗ್ದಿಲ್ಲ ಅಂದ್ರೆ ಹೇಗೆ ಹೇಳು? ಹೋಗು, ತೆಗೆದು ಗುಡಿಸಿ ರಂಗೋಲೆ ಹಾಕು. ಬನ್ನಿ ಇಲ್ಲಿ, ನೋಡಿ ಇಲ್ಲಿ. ಏನ್ ಲಲಿತಾ? ನೋಡಿ ಅದನ್ನ. ನಾನ್ ನಿನ್ನೆ ತಗೊಂಡು ಹೋಗಿದ್ದ ಊಟದ ಡಬ್ಬಿ, ಬಟ್ಟೆಗಳು, ಕಂಬಳಿಗಳು ಇದನ್ನೆಲ್ಲ ಯಾರು ತಂದಿಟ್ರಿಲ್ಲಿ? ಜಾಜಿನೇ ಏನಾದ್ರೂ ತಂದಿಟ್ಬಿಟ್ಟು ಹೋದ್ಲಾ? ಜಾಜಿನ? ಅವಳು ಯಾಕೆ ತಂದಿಟ್ಟು ಹೋಗ್ತಾಳೆ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನಪಿದೆ ಯಜಮಾನ್ರೆ. ಈಗಾಗಲೇ ಅವ್ರಿಗೆ ದೇವಸ್ಥಾನದಲ್ಲಿ ಪ್ರಸಾದ ಸಿಗಬಾರ್ದು ಆ ಥರ ಮಾಡಿದ್ದೀನಿ. ಆಮೇಲೆ ಕೆಲಸದಿಂದ ವಜಾ ಮಾಡಿದಿರಿ ಅಂತಲೂ ಹೇಳಿದ್ದೀನಿ. ಇನ್ನೇನು ಅವ್ರು ಇರೋ ಸೂರನ್ನ ಕಿತ್ತಾಕ್ಬಿಟ್ರೆ ಮಾಡೋಕ್ಕೆ ಕೆಲಸ ಇರಲ್ಲ, ತಿನ್ನಕ್ಕೆ ಅನ್ನ ಇರಲ್ಲ, ಬೀದಿಗೆ ಬಂದುಬಿಡ್ತಾರೆ. ಯಾವುದೇ ಕಾರಣಕ್ಕೂ ಜಾಜಿ ಬಂಗಾರಿಗೆ ಆಶ್ರಯ ಸಿಗಬಾರ್ದು. ಈ ಊರಲ್ಲೂ ಅಷ್ಟೇ. ಯಾರು ಅವ್ರಿಗೆ ಆಶ್ರಯ ಕೊಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಆಗಲಿ ಯಜಮಾನ್ರೆ. ಇದರಲ್ಲಿ ಒಂದು ಚೂರು ವ್ಯತ್ಯಾಸ ಆಗಬಾರ್ದು. ಅವರು ಬೀದಿಗೆ ಬೀಳಬೇಕು, ಒದ್ದಾಡಬೇಕು, ಅಲ್ಲಿವರೆಗೂ ಕಾಯಿರಿ. ಆಮೇಲೆ ಈ ವಿರೂಪಾಕ್ಷ ಶಾಸ್ತ್ರಿಗಳು ಆಶ್ರಯ ಕೊಡ್ತಾರೆ ಅಂತ ಹೇಳಿ ನನ್ನ ಕಲ್ಪನೆ. ಅವರಿಗೆ ನಾನು ಆಶ್ರಯ ಕೊಡ್ತೀನಿ.
ನಮ್ಮನ್ನ ಇಲ್ಲಿಂದ ಓಡಿಸ್ಬೇಡಿ, ನಮ್ಮನ್ನ ನಾಶ ಮಾಡಬೇಡಿ. ಅಕ್ಕಿ ಅನ್ನಪೂರ್ಣೇಶ್ವರಿ, ದಯವಿಟ್ಟು ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮಿಬ್ಬರಿಗೂ ಆಶ್ರಯ ಕೊಡಕ್ಕೆ ಒಪ್ಪಿದ್ದಾರೆ ಜಾಜಿ. ಸೂರ್ಯಾಂಶು ಜಾಜಿ ಸಖ್ಯ ಬೆಳೆಸೋದಕ್ಕೆ ಮುಂಚೆ ನೀನು ಅವಳ ಸಂಪರ್ಕ ಬೆಳೆಸು. ಶ್ರೀಚಕ್ರ ಸ್ವರೂಪಿ ಶಿಶು ನಿಮ್ಮ ಸ್ವತ್ತಾಗಬೇಕು ಅಂದರೆ ಅತ್ತೆ ಬಂದು ನನ್ನ ಹತ್ರ ಹೇಳಬೇಕು. ನಿನ್ನ ಕೆಲಸ ಚಂದ್ರ ಮಾಡ್ಕೊಡ್ತಾನೆ, ನನ್ನ ಕೆಲಸ ನೀನು ಮಾಡ್ಕೊಡ್ತೀಯಾ? ನಿನ್ನ ಕೆಲಸದ ಚಕ್ರಾಪುರಿಯ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟ ನನಗೆ ಬಿಟ್ಕೊಡ್ತೀಯಾ?